ಹಾಯ್ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗಿನ ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ ನೀವು ಅಂತಂದರೆ ರೀಕೌಂಟ್ ಏನಾದರೂ ಸಾಧ್ಯತೆ ಇದೆಯಾ ನಮ್ಮ ಒಂದು RGHS ಯೂನಿವರ್ಸಿಟಿಲಿ? ನಮಗೆ ಗೊತ್ತಿರೋವಾಗಿ ಈಗಾಗಲೇ ರಿವ್ಯಾಲ್ಯೂಷನ್ ಇಲ್ಲ ಅಂತ ಹೇಳಿದ್ದೆ. ರೀಕೌಂಟ್ ಇರ್ತದೆ, ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಅದು ಯಾವ ರೀತಿ ಇರ್ತದೆ ಲಾಸ್ಟ್ ಓಪನ್ ಕರಿತೀವಿ ಆ ರೀತಿ ಮಾರ್ತಾ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಓಕೆ ಸರಿ, ಈಗಾಗಲೇ ಏನಂದ್ರೆ ಮೊದಲು 2012ರಲ್ಲಿ ಒಂದು ನೋಟಿಫಿಕೇಶನ್ ಕಳಿಸಿದ್ದು ಈಗಾಗಲೇ ಶೇರ್ ಮಾಡಿದ್ದೆ. ಬಟ್ 2012ರದ್ದು ಏನಂತಂದ್ರದ್ದು ಅವಾಗ ರೀಕೌಂಟ್ ಎಲ್ಲನೂ ಕೂಡ ಇತ್ತು. ಓಕೆ, ಒಮ್ಮೆಲೆ ನಾವು ಏನು ಮಾಡ್ಬೋದು, ಫೋಟೋ ಕಾಪಿನೂ ಅಪ್ಲೈ ಮಾಡ್ಬೋದು, ಅದ್ರ ಜೊತೆಗೆ ರೀಕೌಂಟ್ ಕೂಡ ಅಪ್ಲೈ ಮಾಡ್ಬೋದಿತ್ತು. ಓಕೆ, ಅದು ಯಾವಾಗ 2012ರದ್ದು ನೋಟಿಫಿಕೇಶನ್. ಸೊ ಅದನ್ನ ರಿವೈಸ್ಡ್ ಮಾಡಿಬಿಟ್ಟು 2019 ಒಳಗಡೆ ಇನ್ನೊಂದು ಸರ್ಕ್ಯುಲರ್ ಬಿಡ್ತಾರೆ ನಮ್ಮ RGHS ಕಡೆಯಿಂದ, ರೀಕೌಂಟ್ ಕ್ಯಾನ್ಸಲ್ ಅಂತ ಮಾಡಿಬಿಟ್ಟು ಫೋಟೋ ಕಾಪಿ ಅಂತ ಅಷ್ಟೇ ಬಿಡ್ತಾರೆ. ಬಟ್ ಕಂಪ್ಲೀಟಾಗಿ ನಿಲ್ಲೇನು ಆಗಿರಲ್ಲ. ಬಟ್ ಯಾವ ರೀತಿ ನೀವು ಇನ್ ಕೇಸ್ ಅಂತಂದರೆ ಸುಮ್ಮನೆ ಹಾಕಬಾರ್ದಂಥ ಉದ್ದೇಶ ಇಟ್ಕೊಂಡು RGHS ಅಲ್ಲಿ ಕೊಟ್ಟಿರೋದು. ಇಲ್ಲೂ ಕೂಡ ಸಾಧ್ಯತೆ ಇದೆ. ಯಾವ ರೀತಿ ಅಂದರೆ ಈ ಒಂದು ಸರ್ಕ್ಯುಲರಲ್ಲಿ ಏನಿದೆ ಅಂತಂದರೆ 2019ಗೆ ಪ್ರೊಸೀಜರ್ ಫಾರ್ ಅಪ್ಲೈಂಗ್ ಫೋಟೋ ಕಾಪಿ ಆಫ್ ದ ಆನ್ಸರ್ ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇನ್ ಕೇಸ್ ರಿಸಲ್ಟ್ ಬಂತು ಇವತ್ತು ರಿಸಲ್ಟ್ ಬಂತಂದರೆ ನೆಕ್ಸ್ಟ್ 10 days ಅಂದರೆ ರಿಸಲ್ಟ್ ಬಂದಾದ ತಕ್ಷಣ ವಿತಿನ್ 10 days ಒಳಗಡೆ ನೀವು ಫೋಟೋ ಕಾಪಿ ಅಪ್ಲೈ ಮಾಡ್ತೀನಿ ಅಂತಂದರೆ ನೀವು ಓನಾಗಿ ನಿಮ್ಗೆ ಹಾಕ್ಲಿಕ್ಕೆ ಬರಲ್ಲ. ಕಾಲೇಜ್ ಫೋಟೋಲಲ್ಲಿ ಅದ್ರದ್ದು ಕಾಲೇಜ್ ಅವ್ರದ್ದು ಏನಿರ್ತದೆ ಒಂದು ಯೂಸರ್ ID ಪಾಸ್ವರ್ಡ್ ಇರ್ತದೆ. ಅದನ್ನು ತೊಗೊಂಡು ಏನಪ್ಪ ಅಂತಂದರೆ ಕಾಲೇಜ್ ಕಡೆಯಿಂದ ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕು ಯೂನಿವರ್ಸಿಟಿಗೆ ವಿತಿನ್ 10 days ಒಳಗಡೆ. ಓಕೆ, ಅದನ್ನೇ ಕೊಟ್ಟಿದ್ದಾರೆ. ಇದನ್ನೆಲ್ಲನೂ ಕೂಡ ಅದನ್ನೇ ಹೇಳ್ತದೆ ನಿಮಗೆ. ಸೊ ಯಾವಾಗ ನೀವು ಅಪ್ಲೈನ ಮಾಡ್ತಿರೋ ಅವಾಗ ಏನಂತಂದರೆ ನಿಮಗೆ ಒಂದು ಬುಕ್ಲೆಟನ್ನು ಕೊಡ್ತಾರೆ. ಮತ್ತು ನೀವು ಇವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂಥ ಆನ್ಸರ್ ಅಂದರೆ ಯಾವ್ಯಾವ ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಬಂದಿದೆ ಅದನ್ನೆಲ್ಲ ಕೂಡ ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ. ಈಗ ಅದನ್ನೆಲ್ಲನೂ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಗೆ ಏನಾದರೂ ಅದರಲ್ಲಿ ಏನಾದರೂ ನಿಮಗೆ ಮಿಸ್ ಮ್ಯಾಚ್ಡ್ ಏನಾದರೂ ಇತ್ತಂತಂದರೆ ಅಥವಾ ಕರೆಕ್ಷನ್ ಏನಾದರೂ ಇತ್ತಂತಂದರೆ ನೀವು ಮತ್ತೆ ಏನಂದ್ರೆ ರಿಟರ್ನ್ ಫಾರ್ಮ್ ಒಳಗಡೆ ಏನಪ್ಪ ಅಂದರೆ ಯೂನಿವರ್ಸಿಟಿಗೆ ಬರೆದು ಕೊಟ್ಟರೆ ವಿತಿನ್ 15 days ಒಳಗಡೆ ವಾಪಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಫೋಟೋ ಕಾಪಿಗೆ ಅಪ್ಲೈ ಮಾಡೋದು ಉದ್ದೇಶ ಅಂತ ಸುಮ್ಮನೆ ಹಾಕಿದ್ರೆ ವೇಸ್ಟ್ ಅಲ್ವಾ ಅಂತಂದ್ರೆ ನಿಮ್ಗೆ ಏನಪ್ಪ ಗೊತ್ತಾಗ್ತಿತ್ತು ಫೋಟೋ ಕಾಪಿ ಅಪ್ಲೈ ಮಾಡೋದ್ರಿಂದ. ಸೊ ನಾ ಈ ಥರ ಬರೆದಂತ ಅಷ್ಟೇ ಗೊತ್ತಾಗ್ತಿತ್ತು. ಇನ್ ಕೇಸ್ ಅದರಲ್ಲಿ ಏನಾದರೂ ಮ್ಯಾಚ್ ಆಗಿತ್ತು ಅಂದ್ರೆ ನಿಮ್ಗೆ ನ್ಯಾಯ ಸಿಗಬೇಕಲ್ವಾ. ಸೊ ಹಂಗಾಗಿ ನಿಮ್ಗೆ ಅದರಲ್ಲಿ ಏನಾದರೂ ಆನ್ಸರ್ ಬುಕ್ಲೆಟಲ್ಲಿ ಇನ್ ಕೇಸ್ ನಿಮಗೆ ರಾಂಗ್ ಅನಿಸಿದರೆ ತೋರಿಸ್ತೀನಿ. ನಿಮ್ಗೆ 2 ರೀತಿ ತೋರಿಸ್ತೀನಿ. ಬುಕ್ಲೆಟ್ ಯಾವ ರೀತಿ ನಿಮಗೆ ಬರ್ದಿರೋದು ಆನ್ಸರ್ ಪೇಪರ್ ಬರ್ತದೆ ಮತ್ತು ಇವ್ಯಾಲ್ಯೂಯೇಷನ್ ಮಾಡಿರೋ ಪೇಪರ್ ಯಾವ ರೀತಿ ಬರ್ತದೆ ತೋರಿಸ್ತೀನಿ. ಈಗ ಅದರಲ್ಲಿ ಏನಾದರೂ ಮಿಸ್ ಅನಿಸಿದರೆ ಓಕೆ, ಹಂಗಿದ್ರೆ ಮಾತ್ರ ಏನು ಮಾಡ್ಬೋದು, ನೀವು ಕಾಲೇಜ್ ಕಡೆಯಿಂದ ಒಂದು ರಿಟರ್ನ್ ಫಾರ್ಮ್ ಒಳಗಡೆ ಯೂನಿವರ್ಸಿಟಿಗೆ ಬರೆದು ಕೊಟ್ಟರೆ ಸೊ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಎಕ್ಸೆಪ್ಟ್ ಮಾಡ್ಕೊಂಡು ವಿತಿನ್ 15 days ಒಳಗಡೆ ಏನಂತಂದರೆ ಇನ್ನೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರಿಗೆ ಇನ್ ಕೇಸ್ ರಾಂಗ್ ಅನಿಸಿದವ್ರು ಏನಾದರೂ ಅಪ್ಲೈ ಇನ್ ಕೇಸ್ ವಾಪಸ್ ಏನಾದರೂ ಅಪೀಲ್ ಮಾಡಿದವ್ರಿಗೆ. ಲೈಕ್ ಎಕ್ಸಾಂಪಲ್ ನಿಮಗೆ ಮೊದಲು ಏನಂತಂದರೆ ನಾನು ಒಂದು ಬುಕ್ಲೆಟ್ ತೋರಿಸ್ತೀನಿ. ನಿಮ್ಗೆ ಆನ್ಸರ್ ನಿಮ್ಗೆ ಗೊತ್ತಿದೆ ಎಕ್ಸಾಮ್ ಪೇಪರಲ್ಲಿ ಎಲ್ಲನೂ ಕೂಡ ಬರ್ದಿರ್ತಾರೆ. ಈ ಕೆಳಗಡೆದು ಎಲ್ಲನೂ ಕೂಡ ಅವ್ರು ಏನಂತಂದರೆ ಹರ್ಕೊಂಡಿರ್ತಾರೆ, ಇಲ್ಲೆಲ್ಲನೂ ಕೂಡ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲನೂ ಕೂಡ ಹಾಕ್ಕೊಂಡಿರ್ತಾರೆ. ಈ ರೀತಿಗೆ ಯಾವ್ಯಾರು ಏನೆಲ್ಲನೂ ಕೂಡ ಇದು ಕೆಳಗಡೆ ಅಂತೂ ತೊಗೊಂಡಿರ್ತಾರೆ. ಸೊ ನೀವು ನೆಕ್ಸ್ಟ್ ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರುವಾಗ ಆನ್ಸರ್ ಬುಕ್ಲೆಟ್ ಇದೆ ಅಪ್ ಟು 50 ಪೇಜ್ವರೆಗೂ ಏನಿರ್ತದೆ ಆ ರೀತಿ ಇರ್ತದೆ. ಇನ್ ಕೇಸ್ 75 ಮಾರ್ಕ್ಸ್ ಬರುತ್ತೆ ಅಂದರೆ ನಿಮಗೆ 50 ಪೇಜಸ್ದು ಒಂದು ಬುಕ್ಲೆಟ್ ಸಿಗ್ತದೆ. ನೀವು ಬರೆದಿರ್ತಕ್ಕಂಥ ಆನ್ಸರ್ ಬುಕ್ಲೆಟ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಅದು ಎಲ್ಲಿ ಸಿಗ್ತದೆ, ಅದೇ ಕಾಲೇಜು ಪೋರ್ಟಲ್ಗೆ ಬಂದಿರ್ತದೆ. ಅಲ್ಲಿದ್ದ ನೀವು ಮಾಡ್ಬೋದು, ನೀವು ನೋಡ್ಕೋಬೋದು. ಆಯಿತಾ. ಸೊ ಈ ರೀತಿಯಾಗಿ ಏನಿರ್ತದೆ ನಿಮಗೆ ಬುಕ್ಲೆಟ್ ಅನ್ನೋದು ಸಿಗ್ತದೆ, ಕಾಣಿಸ್ತದೆ. ಈ ರೀತಿ ಬುಕ್ಲೆಟ್ ಇರ್ತದೆ, ನೀವು ಒನ್ ಟೈಮ್ ನೋಡ್ಕೊತೀರ. ಇದಾದ ತಕ್ಷಣ ಇದು ನಿಮ್ಗೆ ಏನು ಅಷ್ಟು ಯೂಸ್ ಆಗಲ್ಲ. ಯಾಕಂತಂದರೆ ನೀವು ಜಸ್ಟ್ ನೀವು ಬುಕ್ಲೆಟನ್ನು ನೋಡ್ಕೊತೀರ. ಬಟ್ ಯಾವ್ಯಾವ ಮಾರ್ಕ್ಸ್ಗೆ ಎಷ್ಟೆಷ್ಟು ಅಂದರೆ ಯಾವ್ಯಾವ ಆನ್ಸರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಚೆಕ್ಔಟ್ ಮಾಡ್ಕೋಬೇಕಂತಂದ್ರೆ ನೀವು ಮಾಡ್ಬೇಕಂತಂದರೆ ಸೊ ಇಲ್ಲಿದೆ ನೋಡಿ, ಈ ರೀತಿ ನಿಮಗೆ ಅದರಲ್ಲೇ ಬಂದಿರ್ತದೆ. ಲೈಕ್ ಎಕ್ಸಾಂಪಲ್ ನಮ್ಮ BS ನರ್ಸಿಂಗ್ ಯಾವ ರೀತಿ ನಾನು ಅವಾಗಲಿದ್ದನ್ನು ಹೇಳ್ತಿದ್ದೆ, 2 phases ಆಫ್ ಇವ್ಯಾಲ್ಯೂಯೇಷನ್ ನಡೀತದೆ. ಬೇರೆಯವರಿಗೆ ಬೇರೆ ಅಂದರೆ 3 ಟೈಮು 4 ಟೈಮ್ ನಡೀತದೆ. ಬಟ್ ನಮ್ಮ ನರ್ಸಿಂಗ್ ಎಷ್ಟು ಟೈಮು 2 ಟೈಮ್ ಅಷ್ಟೇ ನಡೀತದೆ. ಲೈಕ್ ಎಕ್ಸಾಂಪಲ್ ಈಗ ನಮ್ಗೆ 1ನೇ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂದೈತೆ ನೋಡಿ. ಒಬ್ಬರು 0.5 ಕೊಟ್ಟಿತ್ತಂದರೆ ಇನ್ನೊಬ್ರು ಎಷ್ಟು 5 ಕೊಟ್ಟಿದ್ದಾರೆ. ಓಕೆ, ಇನ್ನೊಬ್ರು 2ನೇದವ್ರು ಒಬ್ಬರು 3.5 ಕೊಟ್ಟರೆ ಇನ್ನೊಬ್ರು 5 ಕೊಟ್ಟಿದ್ದಾರೆ. ಸೊ ಅಂದರೆ ಒಬ್ಬರು ಲಿಬ್ರಲ್ ಆಗಿ ಒಬ್ಬರು ಏನಪ್ಪ ಅಂದರೆ ಸ್ವಲ್ಪ ಮಾರ್ಕ್ಸ್ ಹಿಡ್ಕೊಂಡು ಕೊಟ್ಟಿದ್ದಾರೆ, ಒಬ್ಬರು ಏನಂತ ಲಿಬ್ರಲ್ ಆಗಿ ಮಾರ್ಕ್ಸ್ ಕೊಟ್ಟರೆ. ಸೊ ಅಂದ್ರೆ ನೋಡಿ ಎರಡು ಸೇರಿಬಿಟ್ಟು ಎಷ್ಟಾಗಿದೆ, ಇದು ನೋಡಿ 15.5 ಮತ್ತು ಇಲ್ಲಿ 30 ಆಗಿದೆ. ಇದು 2 ಎವರೇಜ್ ತೆಗಿರಿ ನಿಮ್ಗೆ ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂದರೆ ಅಬ್ವಿಯಸ್ಲಿ ಒಂದು ಫೇಲು. ಸೊ ಹಂಗಾಗಿ ಏನಾಗ್ತದೆ ಭಾಳ ಕಷ್ಟ. ಅಂದರೆ ಇದೇನು ಕೂಡ ನಮಗೆ ಮಾಡ್ಲಿಕ್ಕೆ ಬರಲ್ಲ. ಸೊ ಇಂಥ ಟೈಮ್ ಒಳಗೆ ನೀವು ಏನು ಕೂಡ ಅಂದರೆ ನಿಮಗೆ ಇವು 2 ಸೇರಿಬಿಟ್ಟು ನಿಮ್ಗೆ ಏನಾದರೂ ಪಾಸಿಂಗ್ ಮಾರ್ಕ್ಸ್ ಅಂದರೆ ಎವರೇಜ್ ತೆಗೆದು ಕೂಡ ಪಾಸಿಂಗ್ ಮಾರ್ಕ್ಸ್ ಬಂದರೆ ಬಂಗಿದ್ರೆ ಮಾತ್ರ ಏನು ಮಾಡಿರಿ, ನೀವು ಏನು ಮಾಡಿರಿ ಅಂತಂದರೆ ಅಪ್ಲೈ ಮಾಡಿರಿ. ಅಂದರೆ ವಾಪಸ್ ರಿಟರ್ನ್ ಫಾರ್ಮ್ ಬರಲಿಕ್ಕೆ ಕೇಳ್ರಿ. ಇಲ್ಲ ಅಂತಂದರೆ ಇದು ಕಂಪ್ಲೀಟಾಗಿ ನಿಮಗೆ ಆನ್ಸರ್ ಹೆಂಗಿದ್ರು ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರೆ ಜಸ್ಟ್ ಸ್ಟೂಡೆಂಟ್ ಕಾಪಿಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಯಾವ ರೀತಿ ಆಗಿದೆ. ಯಾಕಂದರೆ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇರೋ ಕಾರಣ ಯಾವುದೇ ರೀತಿಯಾಗಿ ಕೌಂಟಿಂಗ್ ಮಿಸ್ಟೇಕ್ ಆಗಲ್ಲ. ಹಂಗಾಗಿ ರೀಕೌಂಟಿಂಗ್ ತೆಗೆದಾಕಿದ್ರೆ ಫೋಟೋ ಕಾಪಿ ಅಪ್ಲೈ ಮಾಡಿ ಸಹಿತ ಇನ್ ಕೇಸ್ ನಿಮಗೆ ಮಿಸ್ಟೇಕ್ ಅನಿಸಿದರೆ, ಇನ್ ಕೇಸ್ ಅಪ್ಪಿ ಆಗ್ತಾ ಇರ್ತದೆ, ಆಗಿದ್ದರೆ ಮಾತ್ರ ನೀವು ಕಾಲೇಜ್ ಕಡೆಯಿಂದ ಏನು ಮಾಡಬೇಕು, ಯೂನಿವರ್ಸಿಟಿಗೆ ರಿಟರ್ನ್ ಫಾರ್ಮ್ ಒಳಗೆ ಬರೆದ್ರೆ ಇದರಲ್ಲಿ ರಾಂಗ್ ಅನಿಸ್ಬೇಕು. ಇಲ್ಲಿ ಏನು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಇದರಲ್ಲಿ ಏನಾದರೂ ನಿಮಗೆ ರಾಂಗ್ ಅನಿಸಿದರೆ ಮಾತ್ರ ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಹಂಗಿದ್ರೆ ನಿಮ್ಗೆ ಏನಾದರೂ ಮಿಸ್ ಮ್ಯಾಚ್ ಅನಿಸಿದರೆ ಕೊಡ್ರಿ. ಹಂಗಿದ್ರೆ ನಿಮ್ಗೇನೋ ಒಂದು ಲಾಸ್ಟ್ ಹೋಪ್ ಇದೆ ಅಷ್ಟೇ. ಆಯಿತಾ, ಪಾಸ್ ಆಗ್ತೀನೋ ಅನ್ನೋದು. ಲೈಕ್ ಯಾರಾದರೂ 1 ಮಾರ್ಕ್ಸ್ ಫೋಟೋ ಕಾಪಿ ಅಪ್ಲೈ ಮಾಡಿ ಅಂತ ಯಾರು ಹೇಳ್ತೀನಿ, ಕೇವಲ 1 ಮಾರ್ಕ್ಸು ಮತ್ತು 2 ಮಾರ್ಕ್ಸಲ್ಲಿ ಫೇಲ್ ಆಗಿರ್ತೀನಿ ನೋಡಿ. ಅಂದರೆ 38 ಬರಬೇಕಿತ್ತು, 37 ಬಂದಿದೆ, 36 ಬಂದಿತ್ತು.
ಒನ್ ಟೈಮ್ ನೋಡೋಣ ಏನಾಗುತ್ತೆ ಅಂತಂದು ಚೆಕ್ ಮಾಡಲಿಕ್ಕೆ ಏನಾದರೂ ಫೋಟೋ ಕಾಪಿ ಅಪ್ಲೈ ಮಾಡಿದರೆ ಅಂಥವ್ರು ಮಾತ್ರ ಮಾಡಿರಿ. ನಿಮ್ಗೆ 3 ಮಾರ್ಕ್ಸು 4 ಮಾರ್ಕ್ಸು ಈ ರೀತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಅಷ್ಟು ಏನು ಕೂಡ ವೇರಿಯೇಷನ್ ಮಾಡಿರಲ್ಲ. ಸೊ ಅದಕ್ಕೆ 37 ಬಂದಿದ್ದವರು ಕೂಡ ಏನು ಬರ್ತಂತ ಗ್ಯಾರಂಟಿ ಅಲ್ಲ, ಬರೋದಿಲ್ಲ. 99% ಬರೋಲ್ಲ, ಏನೋ 1% ಅಷ್ಟೇ. ಅದು ಜಸ್ಟ್ ನಿಮಗೂ ಕೂಡ ಗೊತ್ತಾಗುತ್ತೇನೋ. ಅಂದರೆ ನನಗೆ ಈ ನೋಡಿ, ಲೈಕ್ ಎಕ್ಸಾಂಪಲ್ ನನಗೆ ಇವಕ್ಕೆ ಯಾವಕ್ಕೂ ಕೂಡ ಆನ್ಸರ್ ಬಂದಿಲ್ಲ, ಇದು ಬಟ್ ಇವರು ಒಂದೊಂದು ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಬುಕ್ಲೆಟಲ್ಲಿ ನಾನು ಯಾವ ರೀತಿ ಬೈಬೇಕಿತ್ತು, ನಾನು ಇಲ್ಲೂ ಕೂಡ ನೆಕ್ಸ್ಟ್ ಟೈಮ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಹೇಳಿರೋದು. ಆಯಿತಾ? ಸರಿ, ಏನೋ ಹೋಪ್ ಈ ವಿಡಿಯೋ ಸ್ವಲ್ಪ ಅರ್ಥ ಆಯ್ತು ಅನ್ಕೊತೀನಿ. ಯಾಕಂದರೆ ಯಾರೂ ಕೂಡ ಹೇಳಿಲ್ಲ. ಸೊ ಹಂಗಾಗಿ ಹೇಳಿಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು. ಯಾಕಂದರೆ ನಾನು ನೋಡಿದೆ ಯಾರು ಕೂಡ ಹೇಳಿಲ್ಲಲ್ಲ ಅಂತಂದು, ಹಂಗಾಗಿ ವಿಡಿಯೋ ಮಾಡಿದ್ದು. ಹೋಪ್ ನಿಮ್ಗೆ ಈಗ ಅರ್ಥ ಆಯ್ತು ಅನ್ಕೊಂಡೆ. ನಿಮ್ಮ ಕಾಲೇಜ್ ಕಡೆಯಿಂದನೇ ಏನು ಮಾಡ್ಬೋದು, ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಮತ್ತು ನೀವಾಗಿ ಓನ್ ಬರಲ್ಲ. ಸರಿ, ಬಾಯ್.